ಶ್ರೀಮಠದಲ್ಲಿ ಶಾಂಭವಿ ಮಹಾಪುರಾಣದ ಉದ್ಘಾಟನೆ ಮಹಿಳೆಯರಿಗೆ ಆದ್ಯತೆ ನೀಡಿದ್ದು ತುಂಬಾ ಶ್ಲಾಘನೀಯ. ಶಾಸಕ ಡಾಕ್ಟರ್ ಪಾಟೀಲ್, ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್. ಕಿಲ್ಲೆ ಬೃಹನ್ಮಠವು ಸರ್ವ ಮಹಿಳೆಯರಿಗೆ ಸ್ವಂತ ತವರು ಮನೆ ಇದ್ದಂತೆ. ರೇಖಾ ಕೇಶವರೆಡ್ಡಿ. ದಿನಾಂಕ 3ರಂದು ನಗರದ ಕಿಲ್ಲೆ ಬೃಹನ್ಮಠದಲ್ಲಿ 86ನೇ ವರ್ಷದ ಶ್ರೀದೇವಿ ಮಹಾಪುರಾಣದ ಪ್ರವಚನದ ಉದ್ಘಾಟನಾ ಕಾರ್ಯಕ್ರಮವನ್ನು ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯ, ಪೂಜ್ಯ ಶ್ರೀ ಕಪಿಲ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ದೇವದುರ್ಗ ಇವರ ಸಾನ್ನಿಧ್ಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ 5 ಜನ ಮಹಿಳೆಯರಿಂದ ವೇದಘೋಷ, ಕಲಾವಿದ ವಿವಿಧತೆಯಿಂದ ಭರತನಾಟ್ಯದ ಮೂಲಕ ಪ್ರಾರ್ಥನಾ ಗೀತೆ ಹಾಗೂ 9 ಜನ ಮಹಿಳೆಯರು, ಉಭಯ ಶ್ರೀಗಳು ಹಾಗೂ ಸರ್ವ ಗಣ್ಯರಿಂದ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ಅತಿಥಿಗಳಾದ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅವರು ಮಾತನಾಡಿ, ಮುಂದಿನ ಕಾಲಘಟ್ಟದಲ್ಲಿ ಕಲಿಗಾಲ ಬರುತ್ತದೆ. ಮಾನವನ ಮನಸ್ಥಿತಿಗಳು ರಾಕ್ಷಸರ ರೀತಿಯಲ್ಲಿ ಪರಿವರ್ತನೆ ಹೊಂದುತ್ತವೆ. ಬರುವಂತ ಕಾಲಮಾನವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ, ಯಾಕೆಂದರೆ ಅದು ಪ್ರಕೃತಿ ನಿಯಮವಾಗಿದೆ. ಆದರೂ ಸಹಿತ ಮನುಷ್ಯರಾದ ನಾವುಗಳು ಇಂಥ ಶ್ರೀಗಳ ಶರಣಸಂತರ ಪುರಾಣ ಪ್ರವಚನಗಳಲ್ಲಿ ಭಾಗವಹಿಸಿ 4 ತತ್ವದ ನುಡಿಮುತ್ತುಗಳನ್ನು ನಮ್ಮ ಕಿವಿಯಲ್ಲಿ ಹಾಕಿಕೊಂಡು, ಹಾಗೆಯೇ ನಮ್ಮ ಯುವ ಪೀಳಿಗೆಯನ್ನು ಸಹಿತ ಭಾಗವಹಿಸುವಂತೆ ಕರೆದುಕೊಂಡು ಬಂದು ಮಠಮಾನ್ಯಗಳ ದರ್ಶನ ಮಾಡಿಸಿದರೆ ಅವರಲ್ಲಿಯೂ ದೇವರ ಗುರು ಹಿರಿಯರು ಎಂಬ ಮನೋಭಾವನೆಗಳು ಹುಟ್ಟು ಹಾಕುವುದರಿಂದ ಮುಂದಿನ ದಿನಮಾನಗಳಲ್ಲಿ ಬರುವಂತಹ ಕಠಿಣ ಕಾಲದಿಂದ ಸ್ವಲ್ಪವಾದರೂ ದೂರ ಉಳಿದು ಒಳ್ಳೆಯ ಕಾಲಮಾನಗಳನ್ನು ಕಾಣಬಹುದು. ಯಾಕೆಂದರೆ ಸರ್ಕಾರಗಳಿಂದ ಪುರಾಣ ಪ್ರವಚನಗಳನ್ನು ಹಮ್ಮಿಕೊಳ್ಳಲು ಸಾಧ್ಯವಿಲ್ಲ. ಸರ್ಕಾರಗಳಿಗೆ ಅವರದ್ದೇ ಆದ ನಿಯಮಗಳಿರುತ್ತವೆ. ಆದುದರಿಂದ ಸರ್ಕಾರಗಳು ಮಾಡದಂತ ಕಾರ್ಯಗಳನ್ನು ಮಠಮಾನ್ಯಗಳು ಮಾಡುತ್ತವೆ ಎಂದು ಹೇಳಿದರು. ರಾಕ್ಷಸ ರೂಪದ ಗುಣಗಳ ಹಟ್ಟಾಸಕ್ಕೆ ಮಠಮಾನ್ಯಗಳಲ್ಲಿ ಜರುಗುವ ಶ್ರದ್ಧಾ, ಭಕ್ತಿ, ಧ್ಯಾನ, ದಾನ, ಧರ್ಮ, ಶಾಂತಿ, ಸೌಹಾರ್ದತೆಯಿಂದ ಸಹಬಾಳ್ವೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಆದಿಶಕ್ತಿ, ಪರಾಶಕ್ತಿ ಎಂದು ಕರೆಯಲ್ಪಡುವ ಶ್ರೀದೇವಿ ಮಹಾಪುರಾಣದ ಶರನ್ನವರಾತ್ರಿಯ ಮಹೋತ್ಸವದ ಉದ್ಘಾಟನೆಯನ್ನು ಶ್ರೀಮಠದ ಶ್ರೀಗಳು ನವದುರ್ಗೆಯರಂತೆ ಬಿಂಬಿಸುವ 9 ಜನ ಮಹಿಳೆಯರಿಂದ ದೇವಿ ಪುರಾಣ ಜ್ಯೋತಿಯನ್ನು ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆಂದರೆ ಮಾನವ ತನ್ನ ಸ್ವರೂಪವನ್ನು ಹೊಂದಿಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಶ್ರೀಮಠದ ಪರಮ ಭಕ್ತೆ SL ರೇಖಾ ಕೇಶವರೆಡ್ಡಿ ಅವರು ಮಾತನಾಡಿ, ನಗರದಲ್ಲಿ ಕಿಲ್ಲೆ ಬೃಹನ್ಮಠ ಎಂಬುದು ಸರ್ವ ಮಹಿಳೆಯರಿಗೆ ಸ್ವಂತ ತವರು ಮನೆಯಾಗಿದೆ. ಯಾಕೆಂದರೆ ನಮಗೇನಾದರೂ ಕಷ್ಟಗಳು ಬಂದಾಗ ಶ್ರೀಮಠದಲ್ಲಿ ಪ್ರತಿಷ್ಠಾಪಿಸಲಾದ ರಜತ ಶಾಂಭವಿ ಮೂರ್ತಿಗೆ ಪೂಜೆ ಸಲ್ಲಿಸಿ ಬೇಡಿಕೊಳ್ಳುತ್ತೇವೆ. ಆಗ ನಮ್ಮ ಕಷ್ಟಗಳು 7 ಹೆಸರಿಲ್ಲದೆ ಪರಿಹಾರವಾಗುತ್ತವೆ ಎಂದು ಹೇಳುತ್ತಾ ಭಾಗ್ಯದ ಬಳೆಗಾರನ ಸಾರಾಂಶವನ್ನು ಹೇಳುವ ಮೂಲಕ ಸ್ವಂತ ತವರು ಮನೆ ಎಂಬುದರ ಅರ್ಥವನ್ನು ತಿಳಿಸಿಕೊಟ್ಟರು. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಾಗವೇಣಿ ಮಾತನಾಡಿ, ಶರನ್ನವರಾತ್ರಿ ಮಹೋತ್ಸವ ಸಂದರ್ಭದಲ್ಲಿ ಮಹಿಳೆಯರಿಂದ ಜ್ಯೋತಿ ಪ್ರಜ್ವಲಿಸಿದ ಭಾರತ ಮಾತೆಯ ಭೂಮಿ, ನದಿ ಮುಂತಾದ ಪ್ರಕೃತಿಯ ತೋಳಿನಲ್ಲಿ ಇರುವ ಸೌಂದರ್ಯದ ಬಗ್ಗೆ ವರ್ಣನೆ ಮಾಡಿದರು. ನಂತರ ಶ್ರೀಮಠದ ಶ್ರೀಗಳು ದೇವದುರ್ಗ ಶ್ರೀಗಳಿಗೆ ಸನ್ಮಾನಿಸಿ ಗೌರವಿಸಿದರು. ದೇವದುರ್ಗ ಶ್ರೀಗಳು ಶ್ರೀಮಠದ ಶ್ರೀಗಳಿಗೆ ಸನ್ಮಾನಿಸಿ ಗೌರವಿಸಿದರು. ನಂತರ ಶ್ರೀಮಠಕ್ಕೆ ಆಗಮಿಸಿದ ಸರ್ವ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಮೊದಲನೇ ದಿನದ ಮಹಾಪುರಾಣಕ್ಕೆ ಪ್ರಸಾದ ಸೇವೆ ಸಲ್ಲಿಸಿದ ದಂಪತಿ ಸದ್ಭಕ್ತರಿಗೂ ಶ್ರೀಗಳು ಸನ್ಮಾನಿಸಿ ಶುಭಾಶೀರ್ವಾದ ನೀಡಿದರು. ನಂತರ ಧರ್ಮ ಸಂದೇಶ ನೀಡಿದ ಶ್ರೀಮಠದ ಶ್ರೀಗಳು, ಶ್ರೀದೇವಿ ಮಹಾಪುರಾಣವೆಂದರೆ ಇದು ದೇವಿಯ ಪುರಾಣವಲ್ಲ, ಇದು ಮಾನವನ ದುರ್ಗುಣಗಳ ದೇಹದ ಪುರಾಣವಾಗಿದೆ. ಶ್ರೀಮಠದಲ್ಲಿ 9 ದಿನಗಳವರೆಗೆ ಜರುಗುವ ಮಹಾಪುರಾಣದಲ್ಲಿ ಸರ್ವ ಸದ್ಭಕ್ತರು ಪಾಲ್ಗೊಂಡು ಜಗನ್ಮಾತೆಯ ಚರಿತ್ರೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿಯಿಂದ ಜೀವನ ನಡೆಸಿ ಎಂದು ನುಡಿದರು. ಶಿಕ್ಷಣವನ್ನು
ಈ ಜಗತ್ತಿನಲ್ಲಿ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೇನ್ ಬೇಕು ಅಂತ ಕೇಳಿದ್ರೆ ಶಿಕ್ಷಣದ ಜೊತೆಗೆ ಸಂಸ್ಕಾರಗಳ ಶಿಕ್ಷಣವನ್ನ ತಲುಪಬೇಕಂದ್ರೆ ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ಉಜ್ವಲ ಭವಿಷ್ಯ ಇದೆ ಎನ್ನುವಂತಹ ಮಾತನ್ನು ನಾವೆಲ್ಲ ಕೂಡ ಮರೆಯಬಾರದು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಲಲಿತಾ ಆಂಜನೇಯ ಕಡಗೋಲ್, ನಗರಸಭೆ ಹಿರಿಯ ಸದಸ್ಯರಾದ ಬಸವರಾಜ್ ಪಾಟೀಲ್ ದೂರು, ಬಿಜೆಪಿ ಮುಖಂಡರಾದ ಸುಲೋಚನಾ ಆಲ್ಕೂರ್, ರಾಮಣ್ಣ ಹವಳೆ, ಮಾಂತೇಶ್ ಪಾಟೀಲ್ ಅತನೂರ್, ಎನ್ ಶಿವಶಂಕರ್ ವಕೀಲ್, ವಿರೂಪಾಕ್ಷಪ್ಪ ಕ್ಯಾದಿಗೇರಿ, ಯಾಪಲ್ದಿನ್ನಿ ಉದಯ್ ಕುಮಾರ್, ಸತೀಶ್, ತುಪ್ಪದ ಶಿವಕುಮಾರ್, ಶಂಕರಗೌಡ ಮಾಲಿ ಪಾಟೀಲ್, ರವೀಂದ್ರ ಜಲ್ದಾರ್, ಭೀಮನಗೌಡ ಇಟಗಿ, ಡಾಕ್ಟರ್ ದೀಪಾಶ್ರೀ ಪಾಟೀಲ್, ಕಲಾವಿದರಾದ ಪ್ರತಿಭಾ ಗೋನಾಳ್, ಮಹಾಲಕ್ಷ್ಮಿ, ಶಾಂತಾ ಕುಲಕರ್ಣಿ, ಶ್ರೀಮಠದ ಪೌರೋಹಿತ್ಯದ ಶಿಷ್ಯವೃಂದದವರು ಹಾಗೂ ಸರ್ವ ಸದ್ಭಕ್ತರು ಉಪಸ್ಥಿತರಿದ್ದರು.